ಈ ಬಾರಿ ಲೋಕಸಮರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಕಲಬುರಗಿ ಅಂತ ಹೇಳ್ಬೋದು. ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿಗೆ ಕಲಬುರಗಿ ಸಾಕ್ಷಿ ಆಗ್ತಾ ಇದೆ. ಲೋಕಸಮರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ ಕಲಬುರಗಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿಗೂ ಕೂಡ ಕಲಬುರಗಿ ಲೋಕಸಭಾ ಕ್ಷೇತ್ರ ಸಾಕ್ಷಿ ಆಗ್ತಾ ಇದೆ. ಕಳೆದ ಬಾರಿ ಸೋಲಿಗೆ ಮಲ್ಲಿಕಾರ್ಜುನ ಖರ್ಗೆ ರಣಸೇಡು ತೀರಿಸಿಕೊಳ್ತಾರಾ ಈ ಬಾರಿ ಹೇಗಾದ್ರೂ ಬಿಜೆಪಿಯನ್ನ ಮಣಿಸಲೇಬೇಕು ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ನೇರವಾಗಿ ಅಖಾಡಕ್ಕೆ ಧುಮುಕ್ತಾರಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧಿಸದೆ ಹೋದ್ರೆ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು? ಇದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಸಂಸದ ಉಮೇಶ್ ಜಾಧವ್ ಮತ್ತೆ ರಣಕಹಳೆ ಮೊಳಗಿಸ್ತಾರ. ಈ ಬಾರಿ ಲೋಕಸಮರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ ಕಲಬುರಗಿ. ಖರ್ಗೆ ವರ್ಸಸ್ ಜಾಧವ್. ಉಮೇಶ್ ಜಾಧವ್ ಕಳೆದ ಬಾರಿ ಸೋಲಿಲ್ಲದ ಸರದಾರನನ್ನ ಸೋಲಿಸಿದ್ರು ಉಮೇಶ್ ಜಾಧವ್. ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳಲಾಗ್ತಾ ಇದೆ ವಯೋಸಹಜ ಕಾರಣಗಳಿಂದ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧಿಸದಿದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರು? ಉಮೇಶ್ ಜಾಧವ್ ಅವರನ್ನ ಮಣಿಸಬೇಕು ಅಂದ್ರೆ ಅಲ್ಲಿ ಪ್ರಬಲ ಅಭ್ಯರ್ಥಿಯನ್ನ ಹಾಕ್ಲೇಬೇಕಾಗುತ್ತೆ. ಇದು ದೊಡ್ಡ ಸವಾಲಾಗಿದೆ. ಸೋಲಿಲ್ಲದ ಸರದಾರನಿಗೆ 2019ರಲ್ಲಿ ಭಾರಿ ಮುಖಭಂಗ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸ್ತಾರೆ ಉಮೇಶ್ ಜಾಧವ್. ಹಾಗಾಗಿ ಬಿಜೆಪಿಯ ಉಮೇಶ್ ಜಾಧವ್ ವಿರುದ್ಧ ಖರ್ಗೆ ಸೋತಿದ್ರಿಂದ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಏನಾದರೂ ಇಲ್ಲಿ ಕಂಟೆಸ್ಟ್ ಮಾಡ್ತಾರಾ ಅನ್ನುವಂಥದ್ದು. ಇದೀಗ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ದೇಶಾದ್ಯಂತ ಅಭ್ಯರ್ಥಿಗಳ ಆಯ್ಕೆ ಮತ್ತು ಪಕ್ಷದ ಪರ ಪ್ರಚಾರವನ್ನು ಕೂಡ ಮಾಡಲಾಗ್ತಾ ಇದೆ. ರಾಜ್ಯಸಭೆ ಸದಸ್ಯರು ಆಗಿದ್ರಿಂದ ಲೋಕಸಭೆಗೆ ಸ್ಪರ್ಧಿಸಬೇಕಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮತ್ತೆ ಸೋಲುಂಡ್ರೆ ರಾಷ್ಟ್ರ ಮಟ್ಟದಲ್ಲಿ ಮುಖಭಂಗ ಆಗುವಂತಹ ಭೀತಿ ಕೂಡ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಹಾಗಾಗಿ ಈ ಬಾರಿ ಸ್ಪರ್ಧೆ ಮಾಡ್ತಾರಾ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಒಂದು ವೇಳೆ ಅವರು ಸ್ಪರ್ಧೆ ಮಾಡದಿದ್ರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಯಾರು? ಉಮೇಶ್ ಜಾಧವ್ ಅವರನ್ನ ಸೋಲಿಸುವಂತಹ ಅಭ್ಯರ್ಥಿಯನ್ನ ಅಲ್ಲಿ ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ಹಲವು ಬಾರಿ ಅವರು ಇಲ್ಲಿ ಚುನಾವಣೆನ ಗೆದ್ದುಕೊಂಡು ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಆದ್ರೆ ಕಳೆದ ಬಾರಿ ಉಮೇಶ್ ಜಾಧವ್ ವಿರುದ್ಧ ಸೋಲ್ತಾರೆ. ಈ ಸೋಲಿನ ಮುಖಭಂಗವನ್ನ ಮತ್ತೆ ಆ ಕ್ಷೇತ್ರದಲ್ಲಿ ಗೆದ್ದು ಸೇಡು ತೀರಿಸಿಕೊಳ್ಳುವಂತಹ ಯತ್ನದಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಪ್ರಬಲ ಅಭ್ಯರ್ಥಿಯನ್ನ ಅಲ್ಲಿ ಹಾಕ್ಲೇಬೇಕಾಗುವಂತಹ ಒತ್ತಡದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಖರ್ಗೆಗೆ ಜಾಧವ್ ಅವರು ಸವಾಲಾಗ್ತಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಕಳೆದ ಬಾರಿ ಖರ್ಗೆ ಅವರನ್ನ ಬಹಳ ಮತಗಳ ಅಂತರದಿಂದ ಸೋಲಿಸ್ತಾರೆ. ಈ ಬಾರಿ ಸಂಸದ ಜಾಧವ್ಗೆ ಮತ್ತೆ ಟಿಕೆಟ್ ಸಿಗುತ್ತಾ? ಹೊಸ ಮುಖ ಅವರು ಕೂಡ. ಮತ್ತೆ ಈಗ ಹೊಸ ಮುಖಕ್ಕೆ ಏನಾದ್ರೂ ಬಿಜೆಪಿ ಮಣೆ ಹಾಕುತ್ತಾ? ಜಾಧವ್ ಕಾರ್ಯವೈಖರಿಗೆ ಪಕ್ಷದಲ್ಲೇ ಒಂದಿಷ್ಟು ಅಸಮಾಧಾನ ಕೂಡ ಇರೋದ್ರಿಂದ ಬಿಜೆಪಿಯ ಮೂಲ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಜಾಧವ್ ಅವರಿಗೆ ಈ ಬಾರಿ ಬಿಜೆಪಿಯಿಂದ ಮತ್ತೆ ಟಿಕೆಟ್ ಸಿಗೋದು ಬಹುತೇಕ ಅನುಮಾನಗಳು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಖರ್ಗೆ ಅವರಂತಹ ಪ್ರಬಲ ಅಭ್ಯರ್ಥಿಯನ್ನ ಮಣಿಸಿದಂತಹ ಖ್ಯಾತಿ ಉಮೇಶ್ ಜಾಧವ್ ಅವರಿಗಿದೆ. ಈ ಬಾರಿ ಜಾಧವ್ ಬದಲು ಬೇರೆ ಪ್ರಬಲ ಅಭ್ಯರ್ಥಿಗೆ ಏನಾದ್ರೂ ಬಿಜೆಪಿ ಮಣೆ ಹಾಕುತ್ತಾ? ಕಾದು ನೋಡ್ಬೇಕಾಗತ್ತೆ. ಕಲಬುರಗಿಯಲ್ಲಿ ಈ ಬಾರಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಮತ್ತೊಮ್ಮೆ ಅಚ್ಚರಿ ಅಭ್ಯರ್ಥಿಯನ್ನ ಬಿಜೆಪಿ ಕಣಕ್ಕಿಳಿಸುತ್ತಾ ಅಥವಾ ಉಮೇಶ್ ಜಾಧವ್ ಅವರಿಗೆ ಮಣೆ ಹಾಕುತ್ತಾ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಸ್ವಾಮಿ, ಕಲಬುರಗಿ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲಕರವಾಗಿರುವಂತಹ ಕ್ಷೇತ್ರ. ಕಳೆದ ಬಾರಿ ಸೋಲಿಲ್ಲದ ಸರದಾರನನ್ನ ಸೋಲಿಸಿದಂತಹ ಉಮೇಶ್ ಜಾಧವ್ ಒಂದು ಕಡೆ, ಇನ್ನೊಂದು ಕಡೆ ಈ ಬಾರಿ ಕಾಂಗ್ರೆಸ್ ಗೆದ್ದುಕೊಳ್ಳಲೇಬೇಕು. ಒಂದು ಹಂತದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ, ಆ ಭದ್ರಕೋಟೆಯನ್ನ ಮತ್ತೆ ವಶಪಡಿಸಿಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಹಠ. ಹಾಗಾಗಿ ಈ ಬಾರಿ ಬಹಳ ಜಿದ್ದಾಜಿದ್ದಿ ಅಲ್ಲಿ ಏರ್ಪಡೋದಂತೂ ಖಂಡಿತ. ಏನೇನೆಲ್ಲ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬೆಳವಣಿಗೆಗಳು? ರಜನಿ, ನಿಜಕ್ಕೂ ಏನೊಂದು 2024ರ ಲೋಕಸಭೆ ಚುನಾವಣೆಗೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಅಂತ ಹೇಳ್ಬೋದು. ಇದರ ಮಧ್ಯೆ ತೀವ್ರ ಏನೊಂದು ಹೈ ವೋಲ್ಟೇಜ್ ಕ್ಷೇತ್ರವೆಂದೇ ಕರೆಯಲ್ಪಡುವ ಕಲಬುರಗಿ ಜಿಲ್ಲೆ ಮತ್ತಷ್ಟು ಏನೊಂದು ರಂಗೇರ ತೊಡಗಿ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಏನೊಂದು ಅವರ ತವರು ಜಿಲ್ಲೆ ಅಂತ ಹೇಳ್ಬೋದು. ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಅವರ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಮತ್ತು ಒಂದು ಉನ್ನತ ಸ್ಥಾನದಲ್ಲಿ ಕೂಡ ಇದ್ದಾರೆ. ಹೀಗಾಗಿ ಈ ಬಾರಿ ಏನು 2024ರ ಲೋಕಸಭೆ ಚುನಾವಣೆಯಲ್ಲಿ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಏನೊಂದು ಚರ್ಚೆಗಳಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಏನ್ ಎಐಸಿಸಿ ಅಧ್ಯಕ್ಷರಂತ ಜವಾಬ್ದಾರಿಗಳಿವೆ. ಅಲ್ಲದೆ ಇಡೀ ದೇಶದ ಏನೊಂದು
ನರೇಂದ್ರ ಮೋದಿ ಅವರು ಈ ರೀತಿಯಲ್ಲಿ ಪ್ರವಾಸ ಮಾಡಬೇಕಾಗುತ್ತದೆ ಮತ್ತು ಪ್ರಚಾರ ಕೂಡ ಮಾಡಬೇಕಾಗುತ್ತದೆ. ಹೀಗಾಗಿ ತಾನು ಏನೊಂದು ಕಲಬುರಗಿ ಜಿಲ್ಲೆಯಲ್ಲಿ ಲೋಕಸಭೆ ಏನೊಂದು ಚುನಾವಣೆಗೆ ಸ್ಪರ್ಧಿಸಿದೆ ಅದೇ ನನಗೆ ಬೇರೆ ಕಡೆ ಪ್ರಚಾರ ಮಾಡಲು ಹಾಗೂ ಏನೊಂದು ಸಭೆ ಸಮಾರಂಭಗಳಿರ್ತವೆ ಅಂತಹ ಒಂದು ಕೆಲವೊಂದು ಚಟುವಟಿಕೆಗಳಿಗೆ ನನಗೆ ಆಗಲು ಆಗುವುದಿಲ್ಲ ಎಂಬ ಕಾರಣಕ್ಕಾಗಿ ಕಲಬುರಗಿ ಲೋಕಸಭೆ ಕ್ಷೇತ್ರದಿಂದ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆ ಮಾಡುತ್ತಿಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವೇಳೆ ಸ್ಪರ್ಧೆ ಮಾಡದೇ ಇದ್ದಲ್ಲಿ ಅವರ ಅಳಿಯ ರಾಧಾಕೃಷ್ಣ ಅಂತಿದ್ದಾರೆ, ಅವರು ಕೂಡ ಹಿರಿಯ ಕಾಂಗ್ರೆಸ್ ಮುಖಂಡರು ಕೂಡ ಸಾಕಷ್ಟು ಪ್ರಭಾವ ಹೊಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವೇಳೆ ಸ್ಪರ್ಧೆ ಮಾಡದಿದ್ದಲ್ಲಿ ಅವರ ಅಳಿಯ ರಾಧಾಕೃಷ್ಣ ಕೂಡ ಸ್ಪರ್ಧೆ ಮಾಡುವ ಇಂಗಿತ ಕೂಡ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಏನೊಂದು ಪರೋಕ್ಷವಾಗಿ ತಾನು ಕೂಡ ಲೋಕಸಭೆ ಚುನಾವಣೆಗೆ ಒಂದು ವೇಳೆ ಹೈಕಮಾಂಡ್ ಹೇಳಿದರೆ ನಾನು ಕೂಡ ಸ್ಪರ್ಧೆ ಮಾಡುತ್ತೇನೆ ಎಂಬ ಮಾತುಗಳನ್ನು ಕೂಡ ಏನೊಂದು ಕಾಂಗ್ರೆಸ್ ವಲಯದಲ್ಲಿ ಕೂಡ ಕೇಳಿ ಬರ್ತವೆ. ಇದರ ಮಧ್ಯೆ ಏನು 2014ರಲ್ಲಿ ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅವರು ಕೂಡ ಒಂದು ಪ್ರಚಂಡ ಬಹುಮತದಿಂದಲೇ ಆಯ್ಕೆಯಾಗಿ ಮೊದಲ ಬಾರಿ ಲೋಕಸಭೆ ಎಂದು ಪ್ರವೇಶ ಕೂಡ ಮಾಡಿದ್ದರು. ಆದರೆ 2019ರ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಶಿಷ್ಯನೆಂದು ಹೇಳಲ್ಪಡುವ ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಾಖಲೆಯ 95,000 ಮತಗಳಿಂದ ಸೋಲನ್ನು ಅನುಭವಿಸುತ್ತಿದ್ದಾರೆ. ಏನು 2019ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲನ್ನು ಅನುಭವಿಸುತ್ತಿದ್ದಾರೆ. ಆ ತಕ್ಷಣ ಅವರನ್ನ ರಾಜ್ಯಸಭೆ ಸದಸ್ಯರನ್ನಾಗಿ ಆಯ್ಕೆ ಮಾಡ್ತಾರೆ, ನಂತರ ಎಐಸಿಸಿ ಅಧ್ಯಕ್ಷರನ್ನಾಗಿ ಕೂಡ ಆಯ್ಕೆ ಮಾಡ್ತಾರೆ. ಹೀಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುತೇಕವಾಗಿ ಸ್ಪರ್ಧೆ ಮಾಡುವುದಿಲ್ಲ ಎಂಬ ಮಾತುಗಳು ಕೇಳಿ ಬರ್ತವೆ. ರಜನಿ. ಓಕೆ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಮಾಹಿತಿಗೆ.